बीदर शहर में रोटरी क्लब द्वारा आज शहर के पापनाथ क्षेत्र में रहे श्री राम समर्थ मठ में प्लांटेशन डे मनाया गया। इस अवसर पर मठ के स्वामी ज्योति रमानंद सरस्वती महास्वामी ने मठ में पौधे लगाकर उसे पानी दिया। इस अवसर पर मुख्य अतिथि के रूप में वन विभाग के आरएफओ विजय कुमार जाधव, डीआरएफओ शांति कुमार ईडगर, मठ के अध्यक्ष के अटल, सचिव वसंत पटेल, क्लब के अध्यक्ष सोमशेखर पाटिल, करपा सिंदूर पाटिल सहित अन्य उपस्थित रहे। इस मौके पर सोमशेखर पाटिल ने मीडिया से बात की। कैमरामैन पपुराज का कवरेज। विजय कुमार ಅವರು ಬಹಳ ಸರಿಯಾಗಿ ಹೇಳಿದ್ದಾರೆ। ಅವುಗಳನ್ನು ನಾವು ಅತ್ಯಂತ ಅರ್ಜೆನ್ಸಿ ಅಂತ ನಾವು ಒಂದು ಶಬ್ದ ಬಳಸ್ತೇವೆ ಜೀವನದಲ್ಲಿ। ಬಹಳ ಅರ್ಜೆಂಟ್ ಇದೆ, ತುರ್ತು ಘಟಕ ಅಂತ ಒಂದು ಇದೆ। ಆಸ್ಪತ್ರೆಯಲ್ಲಿ OPD ಇದೆ, ಹಾಗೆ ನಾರ್ಮಲ್ ಅಡ್ಮಿಟ್ ಮಾಡತಕ್ಕಂಥ ವ್ಯವಸ್ಥೆ ಇದೆ। ತುಂಬಾ ಸೀರಿಯಸ್ ಆದಾಗ ಎಲ್ಲಿದ್ದಾರೆ ಅಂದ್ರೆ ICU ಇದ್ದಾರೆ ಅಂತ ತುರ್ತು ಘಟಕ। ಈಗ ಅಲ್ಲಿಂದ ಮುಂದೆ ಇಲ್ಲೇ ಅಂತ ಸರ್ 4 ಕಾನ್ಸಂಟ್ರೇಟರ್ಗಳನ್ನ ಅಂದ್ರೆ ಯಾರು ಕೊಡಬಹುದು, ಯಾರಿಗೆ ಅವಶ್ಯಕತೆ ಅಂತವರಿಗೆ ಉಚಿತವಾಗಿ ಕೊಡಬೇಕಂತ ಇಟ್ಕೊಂಡು ಕಾನ್ಸಂಟ್ರೇಟರ್ಗಳನ್ನ ತಂದು ಅವತ್ತು ಕೊಟ್ಟಿದ್ದು। ಮತ್ತೆ ಯಾಕೆ ಮಂದಿ ಇತ್ತೀಚೆಗೆ ಮತ್ತೆ ಎಲ್ಲೋ ಅಂತ ಒಂದು ಹೊಸ ಶಬ್ದ ಬರ್ತಾ ಇರ್ತಾರೆ, ಮತ್ತೆ ನಾವು ನೋಟಿಸ್ ಸಂಸ್ಥೆ ಮತ್ತೆ ಅಲರ್ಟ್ ಆಗೋದ್ರ ಮೂಲಕ ಮತ್ತೆ ಇಲ್ಲಿ ಜನರಿಗೆ ಲೋಕಾರ್ಪಣೆ ಮಾಡೋದ್ರ ಮೂಲಕ ಒಂದು 5 ಕಾನ್ಸಂಟ್ರೇಟರ್ಗಳನ್ನ ಇವತ್ತು ಮತ್ತೆ ಜನ ಲೋಕಾರ್ಪಣೆ ಮಾಡುವಂತ ಕಾರ್ಯಕ್ರಮ ಇನ್ನೇನು 10 ಗಂಟೆಗೆ ಅದು IMA ಹಾಲ್ ನಡೆಯಲಿದೆ। ದಯವಿಟ್ಟು ನಾವು ಎಲ್ಲ ಸದಸ್ಯರಿಗೆ ಮನವಿ ಮಾಡ್ಕೊಂಡಿದ್ವಿ। ನೇರವಾಗಿ ನಾವು ಇಲ್ಲಿ ಈಗ ಇಲ್ಲಿ ನಾವು ಆರ್ಥಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಂತರ ಉಪಹಾರ ಆದ ನಂತರ ನೇರವಾಗಿ IMA ಅಲ್ಲಿ ಲೋಕಾರ್ಪಣೆ ಸಮಾರಂಭದಲ್ಲಿ ಭಾಗವಹಿಸೋಣ ಅಂತ ಮಾತನಾಡುತ್ತೆ ಅಧ್ಯಕ್ಷ ಸಂಸ್ಥೆ ಕೊನೆಯದಾಗಿ ವಂದನಾ ಅರ್ಪಣೆ। ನಮ್ಮ ರೋಟರಿ ಕ್ಲಬ್ನ ಹಿರಿಯ ನಾವು ಯಾಕೆ ಮಾಡಬೇಕು ಅನ್ನೋದು ನಮಗೆ ಎಲ್ಲ ಪರಿಜ್ಞಾನವನ್ನು ಇತ್ತಿನ ದಿನಗಳಲ್ಲಿ ಬಂದಿದೆ। ಯಾಕಂದ್ರೆ ಪ್ರಕೃತಿ ವಿಕೋಪ ಆಗ್ತಾ ಇರೋದು ನಾವು ಕಾಣ್ತಾ ಇದ್ದೀವಿ। ಎಲ್ಲೆಲ್ಲೋ ಸಮಯಕ್ಕೆ ಯಾವಾಗ ಮಳೆ ಆಗ್ಬೇಕು ಆ ಸಮಯದಲ್ಲಿ ಮಳೆ ಆಗೋದಿಲ್ಲ, ಯಾವಾಗ ನಮಗೆ ಮಳೆ ಬೇಕಾಗುತ್ತೆ ಅವಾಗ ಮಳೆ ಆಗೋದಿಲ್ಲ, ಯಾವಾಗ ನಮಗೆ ಬೇಕಾಗೋದಿಲ್ಲ ಅವಾಗ ಮಳೆ ಆಗುತ್ತೆ। ಇದಕ್ಕೆಲ್ಲ ಕಾರಣ ನಾವೇ ಎಲ್ಲೋ ಇಂಡೈರೆಕ್ಟ್ ಆಗಿ ನಾವೇ ಇರ್ತೀವಿ। ಯಾಕಂತಂದ್ರೆ ಪ್ರಕೃತಿ ಸಮತೋಲನ ಕಾಪಾಡಬೇಕಂದ್ರೆ ಭೂಮಿ ಮೇಲೆ ಎಲ್ಲಾ ಜೀವಿಗಳು ಇರಬೇಕು ಅಷ್ಟೇ, ಸರಿ ಸಮಾನವಾಗಿ ಮಾನವನು ಇರಬೇಕು, ವನ್ಯ ಪ್ರಾಣಿ ಇರಬೇಕು, ಜೀವಿ ಜಂತುಗಳು ಎಲ್ಲಾನು ಇರ್ಬೇಕಾಗುತ್ತೆ। ಬಟ್ ನಾವು ಸ್ವಾರ್ಥಿಗಳಾಗ್ತಾ ಇದ್ದೇವೆ ಬರ್ತಾ ದಿನಮಾನಗಳಲ್ಲಿ। ಹೆಚ್ಚಿನ ಜನಸಂಖ್ಯೆ ನಮ್ದು ಡೆವಲಪ್ಮೆಂಟ್ ಆಗ್ತಾ ಹೆಚ್ಚಿಗೆ ಬೆಳೀತಾ ಇದೆ, ಅದಕ್ಕೋಸ್ಕರ ನಾವು ಅರಣ್ಯವನ್ನು ನಾಶ ಮಾಡ್ತಾ ಹೆಚ್ಚಿನ ನಾವು ನಗರೀಕರಣ ಮಾಡ್ತಾ ಇದ್ದೀವಿ। ನಾವು ಅರಣ್ಯವನ್ನು ನಾಶ ಮಾಡಿ ನಗರೀಕರಣವನ್ನು ನಾವು ಮಾಡ್ತಾ ಇದೀವಿ। ನಮ್ಮ ಭಾರತ ದೇಶ ಮುಂದೆ ಬೆಳೀತಾ ಇದೆ, ಒಂದ್ ಕಡೆ ಒಳ್ಳೇದಾದ್ರೆ ಇನ್ನೊಂದ್ ಕಡೆ ಅರಣ್ಯ ನಾಶ ಆಗೋದ್ರಿಂದ ಪರಿಸರ ಮೇಲೆ ಬಹಳ ವ್ಯತಿರಿಕ್ತ ಪರಿಣಾಮವನ್ನು ಬೀಳ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ। ಇವತ್ತು ರೋಟರಿ ಕ್ಲಬ್ ಬೀದರ್ ವತಿಯಿಂದ ನಾವು ನಗರದ ಪ್ರತಿಷ್ಠಿತ ಶಿವನಗರ ಏರಿಯಾದಲ್ಲಿ ಇರುವಂಥ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಎದುರುಗಡೆ ಇರುವ ಶ್ರೀ ರಾಮ ಸಮರ್ಥ ಕ್ಯಾಂಪಸ್ನಲ್ಲಿ ನಾವು ಇವತ್ತು ಸಸಿ ನೆಡುವ ಮೂಲಕ ವಿಶ್ವ ಪರಿಸರ ದಿನಾಚರಣೆ ಹಾಗೂ ವನ ಮಹೋತ್ಸವವನ್ನು ನಾವು ಆಚರಿಸಿದ್ದೇವೆ। ವಿಶೇಷವಾಗಿ ಇವತ್ತು ನಾವು ಈ ವರ್ಷದಲ್ಲಿ ಇದು 4ನೇ ಸಲ ನಾವು ಈ ವನ ಮಹೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ। ಈ ಕಾರ್ಯಕ್ರಮ ನಡೆಯೋದಕ್ಕೆ ಮುಖ್ಯ ಕಾರಣ ಅಂದರೆ ನಮ್ಮದು ಶ್ರೀ KK ಅಟಲ್ ಸರ್ ಅವರು ನಮ್ಮ ಆಶ್ರಮದ ಕ್ಯಾಂಪಸ್ಸಲ್ಲಿ ನೀವೆಲ್ಲ ಪ್ಲಾಂಟೇಶನ್ ಮಾಡಬೇಕು ರೋಟರಿ ವತಿಯಿಂದ ಅಂತ ರಿಕ್ವೆಸ್ಟ್ ಮಾಡಿದಾಗ ಇಮಿಡಿಯೇಟ್ ಆಗಿ ನಾನು ಶ್ರೀ ವಿಜಯ್ ಕುಮಾರ್ ಜಾಧವ್ ಅಂತ ಹೇಳ್ಬಿಟ್ಟು ಫಾರೆಸ್ಟ್ ಆಫೀಸರ್ ಇದ್ದಾರೆ, ಹಾಗೂ ಶಾಂತಕುಮಾರ್ ಇಡ್ಗಾರ್ ಅವರು ಡೆಪ್ಟಿ ಫಾರೆಸ್ಟ್ ಆಫೀಸರ್, ಅವ್ರಿಗೂ ರಿಕ್ವೆಸ್ಟ್ ಮಾಡಿದಾಗ ಅವರು ಸ್ಪಂದಿಸಿದ್ದು ಸಕಾರಾತ್ಮಕವಾಗಿ ನಮ್ಗೆ ಇಲ್ಲಿ ಎಲ್ಲ ಬಂದು ಇಲಾಖೆ ವತಿಯಿಂದ ಸಸಿ ನೆಡುವ ಮೂಲಕ ನಮಗೆಲ್ಲ ಸಹಕಾರ ನೀಡಿದ್ದಾರೆ। ಅದೇ ರೀತಿ ನಾವು ಇವತ್ತು ಇದನ್ನು ನಾವು ಉದ್ಘಾಟನೆ ಮಾಡಿದ್ದು ಶ್ರೀ ಜ್ಯೋತಿರ್ಮಾನಂದ ಸ್ವಾಮಿ ಯಾವುದು ವಿವೇಕಾನಂದರ ಆಶ್ರಮ ಅದರ ಮುಖ್ಯಸ್ಥರ ಕೈಯಿಂದ ನಾವು ಇದನ್ನು ಇವತ್ತು ಉದ್ಘಾಟನೆ ಮಾಡಿದ್ದೀವಿ। ಆಮೇಲೆ ಈ ಕಾರ್ಯಕ್ರಮ ನಡೆಸಲಿಕ್ಕೆ ನಮಗೆ ಮುಖ್ಯ ಕಾರಣ KK ಅಟಲ್ ಸರ್ ಈ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿ ಆದಂಥ ವಸಂತ್ ಪಟೇಲ್ ಆಗಿದ್ದಾರೆ। ತಮ್ಮೆಲ್ಲರಿಗೂ ನಾನು ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ ಪ್ರತಿಯೊಬ್ಬರು ಸಸಿ ನೆಡುವ ಮೂಲಕ ನಾವು ಈ ಪರಿಸರವನ್ನು ಕಾಪಾಡಿಕೊಳ್ಳೋಣ, ಮುಂದಿನ ಪೀಳಿಗೆಗೆ ನಾವು ಒಂದು ಒಳ್ಳೆಯ ಪ್ರಕೃತಿಯನ್ನು ನಾವು ಕೊಡೋಣ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ। ನಮಸ್ಕಾರ।